ಸರ್ ನನ್ನ ಸ್ಟ್ಯಾಂಡ್ ವೆರಿ ಕ್ಲಿಯರ್ ಇದೆ. ಮತ್ತೆ ನಾನು ಮುಂದಕ್ಕೆ ಅದನ್ನ ಬಳಸಕ್ಕೆ ಹೋಗಲ್ಲ, ಸುತ್ತಿ ಬಳಸಿ ಮಾತಾಡೋಕೆ ವೆರಿ ಕ್ಲಿಯರ್. ನಿಮ್ಮ ಸ್ಟ್ಯಾಂಡ್ ಇದೆ, ಓಕೆ. ಹಿಂದೆನೂ ಕೂಡ ಬಿಜೆಪಿ ಅವರು ಡಿಸಿಎಂ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡಿದ್ರು ಅಂತ ಸರ್. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ನೋಡ್ರಿ ಸರ್, 2019 ಲೋಕಸಭೆ ಚುನಾವಣೆಗಳು ತೆಗೆದು ನೋಡ್ರಿ. 2000 ಲೋಕಸಭಾ 19ರಲ್ಲಿ ಚುನಾವಣೆ ನಡೆದಂಥ ಟೈಮಲ್ಲಿ ಎಲ್ಲರಲ್ಲಿ ಕೂಡ ಒಂದೇ ಒಂದು ರಾಮುಲು ಅವರಿಗೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು. ಅವತ್ತು ನಮ್ಮ ಎಲ್ಲ ನಾಯಕರು ಕೂಡ ನನಗೆ ಅಶ್ಯೂರೆನ್ಸ್ ಕೊಟ್ಟಂಥ ಟೈಮಲ್ಲಿ ಕೂಡ 3 ಉಪಮುಖ್ಯಮಂತ್ರಿಗಳು ಮಾಡಿದಂಥ ಟೈಮಲ್ಲಿ ಕೂಡ ರಾಮುಲು ಅವ್ರಿಗೆ ಉಪಮುಖ್ಯಮಂತ್ರಿಗೆ ಎಷ್ಟು ಸ್ಥಾನ ಇರ್ತದೋ, ಅವ್ರಿಗೆ ಏನು ಗೌರವ ಸಿಗ್ತದೋ ಆ ಗೌರವಕ್ಕಿಂತ ಜಾಸ್ತಿಯನ್ನು ಕೊಟ್ಕೊತ ಬಂದಾರ. ಮುಂದೆ ಭಗವಂತ ನನಗೆ ಯಾವತ್ತೂ ಕೂಡ ಪಾರ್ಟಿ ಬಿಟ್ಟುಕೊಡಲ್ಲ ಅನ್ನೋಂಥ ವಿಶ್ವಾಸ ಇದೆ. ಹಂಗಾಗಿ ನನಗೆ ಇವತ್ತು ಒಂದು ಕಡೆ ಪಾರ್ಟಿ, ಒಂದು ಕಡೆ ಅಧಿಕಾರ ನೋಡಿದಂಥ ಟೈಮಲ್ಲಿ ಅಧಿಕಾರ ಶಾಶ್ವತ ಅಲ್ಲ. ಎಷ್ಟೋ ಮಂದಿ ಲಕ್ಷಾಂತರ ಮಂದಿ ಕಾರ್ಯಕರ್ತರು ಕೂಡಿದರೆ ಪಾರ್ಟಿ. ಅವರೆಲ್ಲರೂ ಕೂಡ ಇಲ್ಲಿ ನಿಂತಂಥವ್ರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಂದಾರೆ ಸರ್. ಇವತ್ತು ಬಂದಾರೆ ಇರಕಣ ಇವತ್ತು ಅವರೆಲ್ಲರೂ ಸಹಾಯ ಮಾಡಿದ್ಕೋಸ್ಕರವಾಗಿ ಇವತ್ತು ಸರ್ಕಾರ ಬಂತು ಈ ರಾಜ್ಯದಲ್ಲಿ. ಎಲ್ಲ ಕೆಳ ಸಮುದಾಯಗಳು, ಮುಂದುವರೆದಂಥ ಸಮುದಾಯಗಳೆಲ್ಲರೂ ಸಹಾಯ ಮಾಡಿದ್ಕೋಸ್ಕರವಾಗಿ ಇವತ್ತು ಅವಕಾಶ ಬಂತು. ಮುಂದಕ್ಕೂ ಕೂಡ ಭಗವಂತ ಪಾರ್ಟಿ ಇವತ್ತು ನನ್ನೇನು ಗುರುತಿಸಿ ಎಲ್ಲ ಪಾರ್ಟಿಯವರು ಕರೀತಿದ್ದಾರೆ. BJP ಅವರು ಕೂಡ ರಾಮುಲು ನೀವು ಒಳ್ಳೆಯವರಂದೇಳಿ ಹೇಳೋಂಥ ಟೈಮಲ್ಲಿ ಆ ಒಳ್ಳೆತನ ನಾನು ಕಳ್ಕೊಳಕ್ಕೆ ರಾಜಕೀಯವಾಗಿ ಬಳಸ್ಕೊಳಕ್ಕಾಗಲ್ಲ. ಈ ಡೆವಲಪ್ಮೆಂಟ್ ಆದಮೇಲೆ ಕಾಂಗ್ರೆಸ್ನವ್ರು ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಿದ್ರ ಸರ್? ನಾನು ಯಾವತ್ತಿದ್ರೂ ಕೂಡ ಇವತ್ತು ಅವರು ನಿಮ್ಮ ಮಾಧ್ಯಮದ ಮೂಲಕ ಬಹಿರಂಗವಾಗಿ ಕರೀತಾ ಇದ್ದಾರೆ ಸರ್. ಇದೇನು ಮುಚ್ಚು ಮರಿ ಇಲ್ಲ. ಹಂಗಾಗಿ ನಾನು ಯಾವತ್ತಿದ್ರೂ ಕೂಡ ಏನೇ ಮಾಡಬೇಕಂದ್ರೆ ನಾನು ಹೇಳ್ತೀನಲ್ಲ ಸರ್, ಏನೇ ಮಾಡಬೇಕಾದ್ರೂ ನಿಮ್ಮನ್ನೆಲ್ಲ ಕೂಡಿಸ್ಕೊಂತೀನಿ ಸರ್. ಅಂಥ ನಿರ್ಧಾರ ಬರಬೇಕಾದ್ರೆ ನಾನು ಒಳಗೊಳಗೆ ಮಾಡೋಂಥನಲ್ಲ ಸರ್. ಯಾವತ್ತಿದ್ರೂ ಕೂಡ ರಾಜಕಾರಣದಾಗಿರ್ಬೋದು, ನನ್ನ ನಿಜ ಜೀವನದಲ್ಲಿ ಆಗಿರ್ಬೋದು ಓಪನ್ ತೆರೆದಿದ್ದಂಥ ಪುಸ್ತಕ ಸರ್. ಎಲ್ಲ ವಿಚಾರಗಳನ್ನು ತಿಳಿಸುವಂಥ ಕೆಲಸ ಮಾಡ್ತೀನಿ. ಹಾಂ ಸರ್. ಅಲ್ಲ, ನಾನು ಹಂಗಿದ್ದಂಥ ಟೈಮಲ್ಲಿ ತಮಗೆ ತಿಳಿಸ್ತೀನಿ ಸರ್. ತಮ್ಮನ್ನು ಬಿಟ್ಟು ನಾನೇನು ಮಾಡಲ್ಲ ಸರ್. ಎಲ್ಲರೂ ಕೂಡ ನಮ್ಮ ಪಾರ್ಟಿಯವರು, ಅವರೆಲ್ಲರೂ ಕೂಡ ನನ್ನವರು. ನನಗೆ ರಾಮುಲು ಅವ್ರ ಅಂದ ತಕ್ಷಣವೇ ಅವರು ನೋಡ್ರಿ ಪಾರ್ಟಿಯಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಅವ್ರೇನೋ ಒಂದು ತುತ್ತು ಊಟ ಮಾಡ್ತಾ ಇದ್ರೆ ಅವ್ರು ಒಂದು ತುತ್ತಲ್ಲಿ ರಾಮುಲು ಅವ್ರು ಕೂಡ ಚಲೋ ಇಲ್ಲ ಅಂದರೆ ಒಂದು ತುತ್ತು ಊಟ ನನಗೆ ಕೂಡ ಕೊಡ್ತಾರೆ ರೀ. ಒಂದು ಚಾ ಕುಡಿತಿದ್ರೆ ರಾಮುಲು ಬಂದನಪ್ಪ ಅಂತೇಳಿ ಒಂದು ಅರ್ಧ ಚಾ ಕೊಡ್ತಾರೆ. ಅಷ್ಟು ಗೌರವ ಇಟ್ಕೊಂಡೆ. ಇಲ್ಲ ಸರ್, ನನಗೆ ಇವತ್ತು ಹೈಕಮಾಂಡ್ ಅವರು ಅವರದೇ ಆದಂಥ ಕೆಲಸದ ಒತ್ತಡಗಳಿರುತ್ತೆ. ಈ ದೇಶವನ್ನು ನೋಡ್ಬೇಕಾ, ರಾಮುಲು ಒಬ್ಬನೇ ಅಲ್ಲ ಸರ್. ನಮಗೆ ಎಲ್ಲರೂ ಕೂಡ ಸ್ನೇಹಿತರು, ವೆಲ್ ವಿಷರ್ಸು, ಅವರೆಲ್ಲರೂ ಕೂಡ ಪಾಪ ನನಗೋಸ್ಕರವಾಗಿ ಕಾಯ ವಾಚ ಮನಸ್ಸಿನಿಂದ ನಿಂತಾರೆ ಸರ್. ನಿಂತಂಥ ಟೈಮಲ್ಲಿ ಅವರೆಲ್ಲರೂ ಕೂಡ ಕಾನ್ಫಿಡೆನ್ಸ್ ತಗೊಂಡು, ಯಾಕಂದರೆ ಅವರು ರಾಮುಲು ಒಂದು ಮಾತಾಡಿದ ತಕ್ಷಣ ಎಲ್ಲರೂ ಕೂಡ ರಾಮುಲು ಹಿಂಗಾಗೈತೆ ಅಂದು ಎದ್ದು ನಿಂತಂಥ ಟೈಮಲ್ಲಿ ಅವರೆಲ್ಲರೂ ಕೂಡ ಸಮಾಧಾನ ಮಾಡಿಕೊಂಡು ಪುನಃ ಹೋಗಿ ತಿಳಿಸಿ ಬರೋಣ. ಇದು ನನ್ನ ಕುಟುಂಬದ ಮೇಲೆ ನಾನು ಯಾವತ್ತನ ಹೋಗ್ಬೋದಲ್ಲ ಸರ್. ಒಂದು ಚರ್ಚೆ ಶುರುವಾಗೈತೆ ಆಗಿದೆ ಏನಂದ್ರೆ, ಇಷ್ಟೆಲ್ಲ ಆದಮೇಲೆ ಹೈಕಮಾಂಡ್ಗೂ ಕೂಡ ಶ್ರೀರಾಮುಲು ಅಂತ ನಾಯಕರು ಬಿಜೆಪಿಯಲ್ಲಿ ಬಿಟ್ಟು ಹೋಗ್ಬಿಡ್ತಾರ, ಅದು ಹಿನ್ನಡೆ ಆಗುತ್ತೆ ನಮಗೆ ಅಂತ ಒಂಥರ ಆತಂಕಕ್ಕೊಳಗಾಗಿದ್ದಾರೆ ಅನ್ನೋ ಸರ್. ನಾನು ಯಾವತ್ತೂ ಕೂಡ ರಾಜಕೀಯ ಜೀವನದಲ್ಲಿ ನಾನು ದೊಡ್ಡವನು ಅನ್ಸ್ಕೊಂಡಂತನಲ್ಲ ಸರ್. ಅಲ್ಲ, ನಾನು ರಾಜಕಾರಣದಲ್ಲಿ ಭಾಳಷ್ಟು ಎಲೆಮರಿ ಕಾಯ್ತಾರೆ ನನ್ನ ಕೆಲಸ ಮಾಡೋನು ಸರ್. ನಾನು ಹೇಳ್ತೀನಲ್ಲ ಸರ್, ಎಲ್ಲ ಸೇವೆಗಳಿಂದ ಅಳಿಲು ಸೇವೆ ಮಾಡೋಂಥ ವ್ಯಕ್ತಿ ಸರ್. ಪಾರ್ಟಿಯಲ್ಲಿ ರಾಮುಲು ಈ ದೇಶದಲ್ಲಿ 120 ಕೋಟಿ ಜನಸಂಖ್ಯೆಯಲ್ಲಿ ರಾಮುಲು ಕೂಡ ಒಬ್ಬ ಕಾರ್ಯಕರ್ತ ಸರ್. ಇವತ್ತು ರಾಮುಲು ಅವರು ಕರ್ನಾಟಕದಲ್ಲಿ ಕೂಡ 6 ಕೋಟಿ ಜನಸಂಖ್ಯೆಯಲ್ಲಿ ರಾಮುಲು ಕೂಡ ಒಬ್ಬ ಕಾರ್ಯಕರ್ತ ಸರ್. ನಾನು ಯಾವತ್ತೂ ಕೂಡ ಒಬ್ಬ ಕಾರ್ಯಕರ್ತನಾಗಿ ಫೀಲ್ ಆಗ್ತೀನಿ, ಲೀಡರ್ ಆಗಿ ಫೀಲ್ ಆಗಲ್ಲ ಸರ್. ನನಗೆ ಇವತ್ತು ಏನಿಲ್ಲಿದ್ರು ಕೂಡ ಪಾರ್ಟಿ ನನಗೆ ಎಷ್ಟು ಅವಕಾಶಗಳು ಮಾಡಿಕೊಟ್ಟಿದೆ ಸರ್. ಹಂಗಾಗಿ ನಾನು ಯಾವತ್ತಿದ್ರೂ ಕೂಡ ಒಬ್ಬ ಲೀಡರ್ ಆಗಿ ಆಕ್ಟ್ ಮಾಡೋಕ್ಕೆ ಹೋಗಲ್ಲ ಸರ್. ಒಬ್ಬ ವರ್ಕರ್ ಸರ್. ಯಾವತ್ತು ಕೂಡ ಸರ್ ನೋಡಿ ಸರ್, ಇವತ್ತು ಒಂದು ಸಾರಿ ಎಮೋಷ್ನಲ್ ಆಗಿ ತಾಯಿ ಅಂದಿದ್ವಿ ಸರ್. ಆ ತಾಯಿ ಅಂದಂಥ ಟೈಮಲ್ಲಿ ತಾಯಿನ ಎಲ್ಲಿಗೆ ಹೋಲಿಸ್ತೀವಿ ನಾವು? ಪಾರ್ಟಿಗೆ ಹೋಲಿಸ್ತೀವಿ ಸರ್. ಆ ತಾಯಿ ಪಾರ್ಟಿಗೆ ಹೋಲಿಸಿದಂಥ ತಾಯಿಯನ್ನು ನಾವು ಅಂದ ಮೇಲೆ ಅದಕ್ಕೆ ಸಮಾನವಾದಂಥ ಶಬ್ದ ಯಾವುದೂ ಇಲ್ಲ ಸರ್. ಅದು ಎಷ್ಟೇ ಮಾಡಿದ್ರು ತಾಯಿನೇ, ಪಾರ್ಟಿನೇ, ಕಾರ್ಯಕರ್ತರಾಗಿರೋ ಕಾರಣ
ಪಾರ್ಟಿ ಅನ್ನೋಂಥದ್ದು ನಮ್ಮೆಲ್ಲರಿಗೂ ಬೇಕಾದಂಥ ವಿಶಾಲವಾದಂಥ ಭಾರತ. ಇದು ಭಾರತದಲ್ಲಿ ಎಲ್ಲ ಜಾತಿಯ ಜನರು, ಎಲ್ಲ ಧರ್ಮೀಯ ಜನರು ಜಾತ್ಯತೀತವಾಗಿ ಕಟ್ಟಿರೋಂಥ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಒಂದೇ ಅನ್ನೋಂಥ ಭಾವದಿಂದ ರಾಜಕಾರಣ ಮಾಡ್ತಾ ಇದ್ದೀನಿ. ಹಂಗಾಗಿ ಏನೇ ಇದ್ರೂ ಕೂಡ ನನ್ನ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಥ್ಯಾಂಕ್ ಯು. ಈಗ ಬೆಂಗಳೂರು ಹೋಗ್ತಾರೆ ಸರ್? ಇಲ್ಲ ಸರ್, ಇಲ್ಲ ಹೋಗಲ್ಲ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.